ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಬೀದರ್ನಲ್ಲಿ ರಸಗೊಬ್ಬರ ಅಭಾವ, ರೈತರ ಆಕ್ರೋಶ. ಬೀದರ್ ತಾಲೂಕಿನ ಆಣದೂರು ಗ್ರಾಮದಲ್ಲಿ ರಸಗೊಬ್ಬರದ ಕೊರತೆ ಉಂಟಾಗಿದೆ. ರಸಗೊಬ್ಬರ ಇಲ್ಲದೆ ಆಣದೂರು PKPS ಗೋದಾಮು ಖಾಲಿ ಆಗಿದೆ. 500 ಬ್ಯಾಗ್ DAP ಯೂರಿಯಾ 1000 ಬ್ಯಾಗ್ಗೆ ಬೇಡಿಕೆ ಇದ್ರೂ ಕೂಡ ಪೂರೈಸದ ಕೃಷಿ ಇಲಾಖೆ. ಕೇವಲ 200 ಬ್ಯಾಗ್ DAP ಪೂರೈಸಿರುವ ಇಲಾಖೆ ರೈತರಿಗೆ ವಿತರಣೆಯನ್ನ ಮಾಡಿದ್ದಾರೆ. ಒಂದೇ ಒಂದು ಬ್ಯಾಗ್ ಯೂರಿಯಾ ಗೊಬ್ಬರ ಪೂರೈಸದ ಅಧಿಕಾರಿಗಳು ಮುಂಗಾರು ಬಿತ್ತನೆ ಚುರುಕಾಗ್ತಿದ್ರು ಕೂಡ ಗೊಬ್ಬರ ಸಿಗದೆ ರೈತರು ಪರದಾಟ ನಡೆಸುವಂತಾಗಿದೆ. ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗದೆ ಅಲೆಯುತ್ತಿದ್ದಾರೆ ಗ್ರಾಮದ ರೈತರೆಲ್ಲರೂ. ಮಳೆ ನಂಬಿ ಭೂಮಿ ಹದಗೊಳಿಸಿ ಬಿತ್ತನೆಗೆ ಸಜ್ಜಾಗಿರುವ ರೈತರಿಗೆ ಗೊಬ್ಬರ ಶಾಕ್. ಇನ್ನು ಗೊಬ್ಬರಕ್ಕಾಗಿ ಪ್ರತಿದಿನ ಗೋದಾಮಿಗೆ ಬಂದು ಬರಿಗೈಲಿ ವಾಪಸ್ ಹೋಗ್ತಿರೋ ಅನ್ನದಾತರು. ಇನ್ನು ಸಮರ್ಪಕ ರಸಗೊಬ್ಬರ ಪೂರೈಸದಿದ್ರೆ ಬಿತ್ತನೆ ತಡವಾಗುತ್ತೆ ಹಾಗೂ ಬೆಳೆ ಕೂಡ ನಷ್ಟವಾಗುವಂತ ಭೀತಿ ಎದುರಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು PKPS ನಲ್ಲಿ ಸಿಗದಂತ ರಸಗೊಬ್ಬರ ಹೊರಗಡೆ ಅಂಗಡಿಗಳಲ್ಲಿ ಹೆಚ್ಚಿನ ದರಕ್ಕೆ ಹೇಗೆ ಸಿಗ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮರ್ಪಕ ರಸಗೊಬ್ಬರ ಸರಬರಾಜು ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು. ಮುಂಗಾರು ಆರಂಭವಾಗುತ್ತಿದ್ದಂತೆ ರಾಜ್ಯಾದ್ಯಂತ ಬಿತ್ತನೆ ಕಾರ್ಯ ಚುರುಕುಗೊಂಡಿದ್ದು, ರಾಜ್ಯಾದ್ಯಂತ ರೈತರು ತಮ್ಮ ಬಿತ್ತನೆ ಕಾರ್ಯಕ್ಕೆ ಬೇಕಂತ ಅಗತ್ಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೂ ಕೂಡ ರೈತರು ಸಾಕಷ್ಟು ತಯಾರಿಯನ್ನೇ ಮಾಡ್ಕೊಳ್ತಿದ್ದಾರೆ. ಮುಂಗಾರು ಹಿನ್ನೆಲೆ ತೊಗರಿ ಆಗಿರ್ಬೋದು, ಸೋಯಾ ಆಗಿರ್ಬೋದು, ಹೆಸರನ್ನ ಬಿತ್ತಲಿಕ್ಕೆ ತಯಾರಿಯನ್ನ ಮಾಡ್ಕೊತಿದ್ದಾರೆ. ಆದರೆ ಆ ಬೀದರ್ನಲ್ಲಿ ಎಲ್ಲೋ ಒಂದು ಕಡೆ ರಸಗೊಬ್ಬರದ ಕೊರತೆ ಇದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ನಾವು ಏನು PKPSಗೆ ಬಂದು, ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಬಂದು ಒಂದು ಫ್ಯಾಕ್ಟ್ ಚೆಕ್ ಅಥವಾ ರಿಯಾಲಿಟಿ ಚೆಕ್ ಅನ್ನ ಮಾಡಲು ಬಂದಿದ್ದೇವೆ. ನಾವೀಗ ಅಣದೂರಿನ PKPS ಗೋದಾಮಿನಲ್ಲಿದ್ದೇವೆ. ಇಲ್ಲಿ ಎಷ್ಟು ಗೊಬ್ಬರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಸಂಪೂರ್ಣವಾಗಿ ಗೋದಾಮು ಖಾಲಿಯಾಗಿದೆ. ಇನ್ನೂ ಮಳೆ ಆಗಿಲ್ಲ ಬೀದರ್ನಲ್ಲಿ. ಇನ್ನೊಂದು ವಾರದಲ್ಲಿ ರೈತರು ಮಳೆ ನಿರೀಕ್ಷೆಯಲ್ಲಿದ್ದು ಬಿತ್ತನೆ ಕಾರ್ಯಕ್ಕೆ ಸಾಕಷ್ಟು ತಯಾರಿ ಮಾಡ್ಕೊಳ್ತಿದ್ದಾರೆ. ಆದರೆ ಗೊಬ್ಬರವಿಲ್ಲದೆ ರೈತರೇ ಹೈರಾಣಾಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಕೃಷಿ ಪತ್ತಿನ ಸಹಕಾರಿ ಸಂಘ ಸಾವಿರಾರು ರೈತರು ಸದಸ್ಯರಿರ್ತಾರೆ. ಅವರಿಗೆ ಇಲ್ಲಿಂದ ಗೊಬ್ಬರವನ್ನ, ಬೀಜವನ್ನ ಪೂರೈಕೆ ಮಾಡುವ ಕೆಲಸ ಆಗ್ತಿರುತ್ತೆ. ಆದರೆ ಈ ವರ್ಷ PKPSನಲ್ಲಿ ಗೊಬ್ಬರದ ಅಭಾವ ಕೇಳಿ ಬರ್ತಾ ಇದ್ದು, ಯಾವುದೇ ರೀತಿಯಂಥ ಗೊಬ್ಬರ ಇಲ್ಲದೆ ಇರೋದು ಗೋದಾಮಿನಲ್ಲಿ ಕಂಡು ಬರ್ತಾ ಇದೆ. ನಾನು ನಿಮಗೆ ಆ ಗೋದಾಮಿನಲ್ಲಿ ನಿಂತು ರಿಯಾಲಿಟಿ ಚೆಕ್ಕನ್ನು ತೋರಿಸ್ತಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದಿಷ್ಟು ಗೊಬ್ಬರ ಇದುವೆ. ಅಂದರೆ DNP ಅಂತ, ಇದು ಲಿಂಕ್ ಗೊಬ್ಬರ ಅಂತ ಬಳಸ್ತೀವಿ. ಕಬ್ಬಿಗೆ ಬಳಸ್ತೀವಿ. ಅಂದರೆ ಮಿಕ್ಸ್ಡ್ ಆಗಿ DAP ಜೊತೆಗೆ ಯೂರಿಯಾ ಜೊತೆಗೆ ಈ DNPನ ಮಿಕ್ಸ್ ಆಗಿ ಬಳಸ್ತೀವಿ. ಇದು ಒಂದಿಷ್ಟಿದೆ. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಬಂದಿದ್ದಲ್ಲ, ಧೂಳುಗಟ್ಟಿ ಹೋಗಿದೆ. ನೋಡ್ತಾ ಇರ್ಬೋದು ನೀವು, ಇದು ಯಾವ ಲೆವೆಲಿಗೆ ಧೂಳಿದೆ ಅಂತ. ಅಂದರೆ ವರ್ಷಾನುಗಟ್ಲೆಯಿಂದ ಇದು ಇಲ್ಲೇ ಬಿದ್ದಿದೆ. ಅಂದರೆ ರೈತರಿಗೆ ಇದರಿಂದ ಅಂದರೆ ಯಾವುದೇ ಉಪಯೋಗ ಇಲ್ಲ. ಅದೇ ರೀತಿ ಇಲ್ಲೊಂದು ಲಿಂಕ್ ಗೊಬ್ಬರ ಇದೆ. ಇದು ಕೂಡ ಅದೇ ಪರಿಸ್ಥಿತಿ. ಇದು ಕೂಡ ಎಷ್ಟೋ ವರ್ಷಗಳಾಗಿದೆ ಅಂತ ಹೇಳ್ಬೋದು. ಧೂಳು ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತ. ಅಂದರೆ ಇದು ಬಳಸದೇ ಇರುವಂಥ ಗೊಬ್ಬರಗಳನ್ನ ಸ್ಟಾಕ್ಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ತೊಂದರೆ ಇಲ್ಲದೆ ಇದ್ದರೆ ಇಲ್ಲಿ ಇರಬೇಕಲ್ಲ. PKPSಲ್ಲಿ ಯಾಕೆ ಗೊಬ್ಬರ ಇಲ್ಲ ಅಥವಾ ಕಳಿಸಿದ್ರು ಖಾಲಿಯಾಗಿದೆ ಎಂಬುದನ್ನು ಅಧಿಕಾರಿಗಳು ಹೇಳಬೇಕು. ಅದೇ ರೀತಿ ಇಲ್ಲಿ PKPSನ ಅಧ್ಯಕ್ಷರೊಂದಿಗೆ ಕೂಡ ನಾವು ಮಾತಾಡೋಣ. ಇಲ್ಲಿ ಅಣದೂರಿನ PKPSನ ಅಧ್ಯಕ್ಷರಂತ ಸಂಗ್ರಾಮಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ. ಏನು ಸರಿ ಗೊಬ್ಬರ ಒಟ್ಟ ಗೋದಾಮ್ದಾಗಿಲ್ಲ, ಏನಾಗೈತೆ? ಕೊಟ್ಟಿರೋ ಬಂದೇ ಇಲ್ಲೋ? ಇಲ್ಲ, 200 ಬಂದಿತ್ತು ಸರ್. ಬಂದಿಲ್ಲ ಅಂತಿಲ್ಲ. 200 DAP ಬಂದಿತ್ತು, 100 15 ಬಂದಿತ್ತು. ಅಷ್ಟು ಸಾಲಲ್ಲ ಅದ ರೈತರಿಗೆ. ಇಲ್ಲಿ ನೋಡ್ರಿ 500 DAP ಬೇಕು, 1000 ಯೂರಿಯಾ ಬೇಕು. ಅಷ್ಟಾದ್ರೆ ಇಲ್ಲಿನ ರೈತರಿಗೆ ಎಲ್ಲರಿಗೆ ಸರಿ ಹೋಗ್ತದೆ. ಇಲ್ಲ, ಈಗ 1000 ಯೂರಿಯಾ ಬೇಕಂತ ಹೇಳಕ್ತಾರೆ. 1000 ಚೀಲ ಎಷ್ಟು ಬಂದದ ನಮ್ಮಲ್ಲಿ? ಯೂರಿಯಾ ಈಗ ಬಂದಿಲ್ಲ ಸರ್. ಈಗ ಬಂದಿಲ್ಲ ರೀ. ಈಗ ಬಂದೇ ಇಲ್ಲ. 1000 ಚೀಲ ಬೇಕಂತ ಹೇಳಿದ್ರೆ ಭೀ ಕೊಟ್ಟಿಲ್ಲ. ಇಲ್ಲ, ಈಗ ಬಂದಿಲ್ಲ ಸರ್. ಈಗ ಬಂದಿಲ್ಲ. ಈಗ DAP ಎಷ್ಟು ಬೇಕಾಗಿತ್ತು? ಎಷ್ಟು ಬಂದದ? 500 DAP ಬೇಕಾಗಿತ್ತು ಸರ್. 200 ಬಂದದ್ರಿ.
ಅಲ್ಲ ಈಗ ಮತ್ತು ರೈತರು ಏನೋ ಬಂದು ಕೇಳವಲ್ರ ಹೆಂಗೆ ನಿಮಗೆ? ರೈತರು ದಿನ ಒಂದು ಅಲ್ದಾಳತ್ತಾರ, ಕೇಳತ್ತಾರ, ದಿನ ಅಲ್ದಾಳತ್ತಾರ, ಜಗಳ ಆಳತ್ತಾರ. ಯಾಕೆ ಗೊಬ್ಬರ ತರಿಸಲ್ಲ ಹೊಂಟ್ರಿ ಅಂತ ಕೇಳತ್ತಾರ. ಮ್ಯಾಲಿನ ಸಮಸ್ಯೆ ಅದಂದ್ರೆ ಮ್ಯಾಲಿನ ಸಮಸ್ಯೆ ನೀವು ಬಗೆಹರಿಸ್ಬೇಕು, ನಮಗೇನು ಗೊತ್ತಂತ ಅವ್ರು ನಮ್ಮ ಸಣ್ಣ ಕಿರಿಕಿರಿ ಮಾಡ್ತಾರೆ. ಅಲ್ಲ ನೀವು ಒಬ್ಬ ರೈತರಾಗಿ ಈಗ ರೈತರ ಸಮಸ್ಯೆ ಅದ, ಏನು ಹೇಳ್ತೀರಿ? ನಾವು ಈ ರೈತರೇ ಇದ್ದೀವಿ ರೀ, ರೈತರ ಮಕ್ಕಳಿದ್ದೇವೆ, ನಾವು ಈ ರೈತರ ತಕಲೀಫಿ ಗೊತ್ತದ. ಗೊತ್ತಿದ್ರೆ ಈಗ ಅವ್ರಿಗೆ ಹಳ್ಳಿ ಜನರಿಗೆ ಏನು ಗೊತ್ತಾಯ್ತದ? ಈಗ ನೀವು ಇಲ್ಲೇ ಕುಂತು ನೀವು ಮುಂದೆ ಹೋಗಲ್ರಿ, ನೀವು ಏನು ಕೆಲಸ ಮಾಡಲ್ಲ ಹೊಂಟ್ರಿ ಅಂತ ನಮ್ಮ ಸಣ್ಣ ಕಿರಿಕಿರಿ ಮಾಡ್ಲತ್ತಾರ. ಅದೇ ರೀತಿ ಏನೋ ಇಲ್ಲಿ ರೈತರು ಬಂದಿದ್ರು ಗೊಬ್ಬರ ಖರೀದಿಗೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ಈಗ ಏನು ಗೋದಾಮ್ದಾಗ ಅಂತಾರೋ ಗೊಬ್ಬರ ಇಲ್ಲ, ಏನು ಗೊಬ್ಬರ ಬೇಕಾಗಿಲ್ಲೋ ಏನು ಹೊರಗೆ ತೊಗೊಳಕತ್ತಿರೋ? ಗೊಬ್ಬರ ಬೇಕೇ ರೀ, ಗೊಬ್ಬರ ಇಲ್ಲಾಂದ್ರೆ ಹೆಂಗೆ ನಡೀತದ? ಇವ್ರು ಹೇಳತ್ತಾರ 500, ಇವ್ರು ವಾಡಿಕೆ ಅದಂತ 200 ಕೊಟ್ರಿ. 200 ಏನು ಒಬ್ಬೊಬ್ರಿಗೆ ಒಂದೊಂದು ಕಿಲೋ ಕೊಡ್ಬೇಕು? ಹೆಂಗೆ ಮಾಡ್ಬೇಕು ರೈತರಿಗೆಲ್ಲ? ಒಂದೊಂದು ಕಿಲೋ ಒಯ್ರಿ, ನೀವು ಒಂದು ಎಕರದ 1 ಕಿಲೋ ಹಾಕಿದ್ರೆ ಬೆಳೀತದೆ ಏನು ಹೇಳ್ರಿ? ಇವ್ರು ಇದೇ ರೀತಿ ಈಗ ಹೊರಗೆ ನೀವು ಫರ್ಟಿಲೈಸರ್ ತರ್ಲಕ್ಕೆ ಅವ್ರು ಏಟ್ ಬೇಕು ಗೊಬ್ಬರ ಸಿಗ್ಲತ್ತದ. 500 600 ಮಾಡಿಕೊಡ್ತಾರ ಅವ್ರು, ಬ್ಲ್ಯಾಕ್ನಾಗ ಮಾರ್ಕೊಲತ್ತಾರ. ಅವ್ರ ಬಲ್ಲಿ ಸೊಸೈಟಿಗಳ ಇದ್ರಾಗೆಲ್ಲ ಏನಂತ್ರಿ ಫರ್ಟಿಲೈಸರ್ದಾಗೆಲ್ಲ ಸಾಕಷ್ಟು ಗೊಬ್ಬರ ಅದ. ಯಾಕಂದ್ರೆ ಅವ್ರಿಗೆ ಏನು ಮಾಡ್ರಿ, ಕಮಿಷನ್ ತೊಗೊಂಡು ಕೊಟ್ಬಿಟ್ರೆ ಅವ್ರಲ್ಲಿ ಡಿಪೆಂಡ್ ಮಾಡ್ದಾಗಲಿ ಯಾರಾಗಲಿ. ಇಲ್ಲಿ ಸೊಸೈಟಿಗಳಿಗೆ ಏನು ಕಮಿಷನ್ ಕೊಡ್ಲಾಕ ಬರಲಿ ಇವ್ರಿಗೆ, ಇವ್ರ ಬಲ್ಲಿ ಕೊಡಲ್ಲ ರೀ ಅರ್ಜೆಂಟು. ಅವ್ರ ಬಲ್ಲಿ ಏಟ್ ಸಿಗ್ಲತ್ತದ ಅಲ್ಲೆಲ್ಲ ಫರ್ಟಿಲೈಸರ್ಗಳದಾಗೆಲ್ಲ. ಈಗ 100 ಚೀಲ 200 ಚೀಲ ಕಳಿಸ್ತಾರೆ, ಏನು ಶೇರ್ನಾಗ ಅಳದು ಕೊಡ್ತಾರ ಹೆಂಗೆ ರೈತರಿಗೆ? ಅದೇ ಹೇಳತ್ತೀನಿ, 100 ಚೀಲ ಈಗ ನಮ್ಮ 500 ಚೀಲ ವಾಡಿಕೆ ಅದ. ಇವ್ರು ಕೊಡೋದೇ ಒಂದು 200 ಅಂದ್ರೆ ಒಬ್ಬರಿಗೆ ಒಂದು ಶೇರ್ 1 ಕಿಲೋ ಕೊಡ್ಬೇಕಾ? ಏನು ಮಾಡ್ಬೇಕು ಅದು? ಆ ಸೊಸೈಟಿ ಅಧ್ಯಕ್ಷರಿಗೆ ಅವ್ರಿಗೆ ಪ್ರಾಬ್ಲಮ್ ಅದ. ನೀವು ಯಾಕೆ ಕೆಲಸ ಮಾಡಲ್ಲ ಹೋಗಿರಿ ಅಂದ್ರೆ ಅವ್ರೇನೋ ದುಡ್ಡು ಕೊಡ್ಲಾಕ್ ತಯಾರ. ಈಗ ಇಂಡೆಂಟ್ ಹಾಕಿದ್ರೆ ದುಡ್ಡು ಕೊಡ್ಲಾಕ್ ಸೊಸೈಟಿಲಿಂದ ಕೊಡ್ಲಾಕ್ ತಯಾರ, ಅವ್ರು ಮ್ಯಾಗಿನವ್ರು ಕೊಡಲ್ಲ. ಇವ್ರು ಏನು ಮಾಡ್ಬೇಕು ಈಗ? ಸೊಸೈಟಿದವ್ರು ಬಿ ಸರ್ಕಾರ ತಪ್ಪದ. ಇದು ಎಲ್ಲಕ್ಕಿಂತ ದೊಡ್ಡ ತಪ್ಪಂದ್ರೆ ಸರ್ಕಾರ ತಪ್ಪದ. ಇದು ತಪ್ಪ ಆಗತ್ತೆ. ಇದಕ್ಕೆ ಮೂಲ ಹೋದ್ರೆ ಮುಂಬರೋ ದಿನಗಳು ಭಾಳ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ ಅಂತೇಳಿ ಈ ನಿಮ್ದು ನ್ಯೂಸ್ ಪ್ರಕಾರ ನಾ ಮಾತಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಇದು ಇಲ್ಲೊಬ್ರು ರೈತ ಆಗಿತ್ತು. ಅದೇ ರೀತಿ ಇನ್ನೋರ್ವ ರೈತರು ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್ ಈಗ ಗೊಬ್ಬರ ಒಯ್ಲಕ್ಕೆ ಬಂದಿರಿ, ಈಗ ಗೊಬ್ಬರನೇ ಇಲ್ಲಿ ಏನು ಮಾಡ್ತೀರಿ ಈಗ? ಈಗ ಮಾಡೋದೇನು ಅಂತಂದ್ರೆ ಎಲ್ಲ ಏನಂತ ಬ್ಲ್ಯಾಕ್ ತರ್ಬೇಕು, ಹಾಕ್ಬೇಕು, ಇದು ಮಾಡ್ಬೇಕೇನೋ ಅಂತಂದ್ರೆ ಎಲ್ಲ ಆಫೀಸರ್ಸ್ ಏನಂತ ಕಾಡ್ರರ ಆಫೀಸರ್ಸ್ ಏನೋ ಅಂತಂದ್ರೆ ಈ ಸೊಸೈಟಿ ಕೊಡೋದೇನೋ ಅಂತಂದ್ರೆ ಬ್ಲ್ಯಾಕ್ದವ್ರಿಗೆ ಮಾರ್ಕೊಂಡು, ಹಿಂಗಾಗಿ ಏನೋ ಅಂತಂದ್ರೆ ಇಲ್ಲಿ ಗೊಬ್ಬರ ಕಂಬೀಳತ್ತದ. ಅಲ್ಲ, ಇವು ಸೊಸೈಟಿ ಇರೋದೇ ರೈತರದ್ದು ಇರ್ತದ. ಇಲ್ಲಿ ಕೊಟ್ರ ನಿಮ್ಗೆ ಎಷ್ಟು ರೇಟ್ ಇರ್ತದ ಅಷ್ಟು ನೀವು ತಗೋತೀರಿ. ಹೊರಗೆ ಯಾಕೆ ಇದು ಮಾಡಾಕ್ತಾರೆ, ಸಪ್ಲೈ ಕೊಡಾಕ್ತಾರೆ, ಇಲ್ಲಿ ಯಾಕೆ ಕೊಡಕತ್ತಿಲ್ಲ? ಇಲ್ಲ, ಅದೇ ಹೇಳತ್ತೀನಲ್ರಿ, ಎಲ್ಲ ಏನಂತ ಅಗ್ರಿಕಲ್ಚರ್ ಆಫೀಸರ್ಸ್ ಏನದ ಅವ್ರು ಕಾಳ್ರಾರ ಇದ್ದಿದ್ದೇನಂತ ಲೋಡಿಗೆ ಲೋಡ್ ಅವ್ರಿಗೆ ಕೊಟ್ಟು ನಮ್ಗೇನಂತ ಒಂದು 1000 ಕೇಳಿದ್ರೆ ಒಂದು 100 200 ಕಳಿಸ್ತಾರೆ. ಹಿಂಗಾಗಿ ಏನಂತಂದ್ರೆ ನಮ್ಗೆ ಇಲ್ಲಿ ಒಕ್ಕಲಿಗರಿಗೆ ಗೊಬ್ಬರ ಸಿಗಲ್ಲ ಕಡಿದ್ದೆ ಏನಂತ ಪ್ರಾಬ್ಲಮ್ ಬಂದದ, ತಕ್ಲೀಫ್ ಆಗಲತ್ತದ. ಹಿಂಗಾಗಿ ಇದಿಷ್ಟು ಇಲ್ಲಿನ ರೈತರು ಮಾತಾಗಿತ್ತು. ಅಂದ್ರೆ ಏನೋ ನಮಗೆ ಕೇಳಿದಷ್ಟು ಗೊಬ್ಬರನ ಕೊಡ್ತಿಲ್ಲ. ನಾವು 1000 ಚೀಲ ಕೇಳ್ತೀವಿ, 100 ಕೊಡ್ತಾರೆ, 500 ಕೇಳಿದರೆ 200 ಕೊಡ್ತಾರೆ. ಅಂದರೆ ಈ ಹೇಳ್ತಿರೋದೇನೆಂದರೆ ಪಾಪ ಕೃಷಿ ಇಲಾಖೆ ಅಧಿಕಾರಿಗಳು ದೊಡ್ಡ ಕಳ್ಳರು ಅನ್ನೋ ಮಾತುಗಳನ್ನ ರೈತರು ಇಲ್ಲಿ ಹೇಳ್ತಿರೋದು. ಪಾಪ ಅವ್ರು ಅಳಲ್ಲದು, ಅವ್ರು ಕಳ್ಳರು ಅಂತ ಬಳಸಿದ್ದಾರೆ. ಅಂದರೆ ಅವ್ರಿಗೆ ಅಷ್ಟು ನೋವಾಗಿದೆ. ಬಂದು ಅಲೆದಾಡಿ ದಿನ ಹೊರಗಡೆ 200 300 ಜಾಸ್ತಿ ರೇಟ್ ಕೊಟ್ಟು ತಗೊಳ್ಳೋಕೆ ಆ ತೊಂದರೆಯನ್ನು ತಮ್ಮ ಅಳಲನ್ನು ತೊಳ್ಕೊತಿದ್ದಾರೆ. ಈ ಗೋದಾಮಿನಲ್ಲಂತರೂ ಗೊಬ್ಬರವನ್ನು ಇಲ್ಲೇ ಇಲ್ಲ. ಯಾಕಂದ್ರೆ ನಾವು ಕ್ಯಾಮ್ರಾ ಎದುರುಗಡೆ ನಿಮಗೆ ತೋರಿಸಿದ್ವಿ. ಇನ್ನಾದರೂ ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ರೈತರಿಂದಲೇ ಇರುವಂತಹ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಗೊಬ್ಬರವನ್ನು ನೀಡುವ ಮೂಲಕ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ದೇಶದ ಬೆನ್ನೆಲುಬನ್ನು ಏನು ಸದೃಢವಾಗಿ ನಿಲ್ಲಿಸುವ ಕೆಲಸವನ್ನು ಮಾಡಬೇಕೆಂಬುದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣೆಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.